ಥೈಲ್ಯಾಂಡ್ನ ನ್ಯಾಷನಲ್ ಅನಿಮಲ್ ತೋರಿಸ್ತೀನಿ. ಯಾವುದು? ಆನೆ. ಆನೆ ಆನೆ ಗುರು, ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ನು ಥೈಲ್ಯಾಂಡಲ್ಲಿ. ಟೈಗರು ಭಾರತದಲ್ಲಿ ಹೆಂಗೆ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ನು, ಹಾಗೇನೆ ಆನೆ ಥೈಲ್ಯಾಂಡಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ನು. ಅದಕ್ಕೆ ಥೈಲ್ಯಾಂಡ್ ಅವರು ಆನೆನ ನ್ಯಾಷನಲ್ ಅನಿಮಲ್ ಮಾಡ್ಬಿಟ್ಟವ್ರೆ. ಎಲ್ಲೆಲ್ಲೋ ಆನೆ, ಎಲ್ಲೆಲ್ಲೋ ಆನೆ, ಎಲ್ಲೆಲ್ಲೋ ಆನೆ. ಆನೆ ಏನು ಡ್ಯಾನ್ಸ್ ಆಡ್ತಾವಲ್ಲ. ಅಂಬಾ 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 ಮಗು ಕೂಗ್ತೈತೇನೋ ಅಂತ ಅದ್ರ ಅಮ್ಮ ನೋಡ್ತೈತೆ. ಬೀಚಲ್ಲಿ ನಿಂತಿರುತ್ತೆ ಗುರು ಆನೆ. ಬೀಚ್ ಹತ್ರ ಹೋಗ್ತಾ ಇದ್ದೀವಿ ಗುರು. ನಾವೀಗ ಲಕ್ಕಿ ಬೀಚಲ್ಲಿದ್ದೀವಿ. ಆನೆ ಮೇಲೆ ಹತ್ತು ಅಂತವ್ರೆ. ಹತ್ತೇ ಬಿಡೋಣ. ದಿಸ್ ಎಲಿಫೆಂಟ್ ಮೈ ವೆಯ್ಟ್. ಓಕೆ ಓಕೆ. ಆನೆ ನನ್ನ ಭಾರ ತಡಿಲಿಲ್ಲ ಅಂದರೆ ಇನ್ನು ಹೆಂಗೆ? ಆನೆ ಆನೆ ಆಗೇ ಇರಲ್ಲ. ಹಿಂಗೆ ಹತ್ತದ ಇದರಲ್ಲಿ. ಅಯ್ಯಪ್ಪ, ಈ ಥರ ಆನೆ ಮೇಲೆ ಕೂತಿರೋದು ಫಸ್ಟ್ ಟೈಮು. ಇಲ್ಲಿ ಆನೆ, ಇಲ್ಲಿ ನಾನು. ಆಕ್ಷನ್ ಆನೆ. ಏನು ಮಾಡ್ತಾ ಇದೆ ಇದು? ನೀರು ಸಿಡಿಸ್ತಾ ಇದೆ ಆನೆ. ಆನೆ ಉಸಿರಾಡ್ತಾ ಇದೆ ಸೊಂಡ್ಲಲ್ಲಿ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡ್ಕೊಂಡು ಹೋಗ್ತಾ ಇದೆ ನೋಡಿ ಆನೆ. ಸಂಜೆ ಹೊತ್ತು ಸಮುದ್ರದಲ್ಲಿ ಯಾರೂ ಇಲ್ಲ. ಯಾರಂದರೆ ಯಾರೂ ಇಲ್ಲ. ಫುಲ್ ಪ್ರಶಾಂತವಾಗಿದೆ. ಥೈಲ್ಯಾಂಡ್ನ ಸಮುದ್ರ ಇಷ್ಟೊಂದು ಖಾಲಿ ಇರೋದು ಸ್ವಲ್ಪ ಆಶ್ಚರ್ಯ ಆಗ್ತಾಯಿದೆ ನನಗೆ. ಯಾಕಂದರೆ ಯಾವಾಗಲೂ ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಇರ್ತಾರೆ ಬೀಚಲ್ಲಿ. ಆಟಾಡ್ಕೊಂಡು ಇರ್ತದೆ ಸಮುದ್ರದಲ್ಲಿ ಇದು. ಸಿಕ್ಕಾಪಟ್ಟೆ ಮಜಾ ಮಾಡೋದು ಗುರು ಯಾನೆ. ಓಹೋ, ಆನೆ ಪಾದ ನೋಡಿ ಹೆಂಗಿದೆ. ಎರಡು ಕಾಲಲ್ಲಿ ನಿಂತ್ಕೊಂಡ್ಬಿಡ್ತಲ್ಲ ಗುರು ಆನೆ. ಆನೆ ಥ್ಯಾಂಕ್ ಯು ಕೊಟ್ಟಿದೆ ನನಗೆ. ಆನೆ ಟ್ರೀಟ್ ಕೊಡಬಾರ್ದ? ಆನೆ ಫುಲ್ ಖುಷಿಯಾಗ್ಬಿಟ್ಟೈತೆ ಬಾಳೆಹಣ್ಣು ಊಟ. ಆನೆ ಈಗಾದರೂ ಮನೆಗೆ ಹೋಗ್ತಾ ಇದೆ. ಆನೆ ಮನೆ ನೋಡೋಣ ಹೆಂಗಿದೆ ಅಂತ. ಈ ಮೆಟ್ಲು ಆನೆ ಹತ್ತುತ್ತೆ ಅಂದರೆ ಅದೇ ಆಶ್ಚರ್ಯ. ಓಹ್, ಏನು ಬುದ್ಧಿ ಇದಕ್ಕೆ. ವೆರಿ ಇಂಟೆಲಿಜೆಂಟ್ ಎಲಿಫೆಂಟ್. ಆನೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದೆಯಲ್ಲ, ಜಾರಲ್ವಾ ಇದು? ಮಲ್ಲಿ ನಿಧಾನಕ್ಕೆ ಹೋಗೋ, ಬಿದ್ಗಿದೋಗ್ಬಿಟ್ಯಾ. ಮೆಟ್ಲ ಮೇಲೆ ಆನೆ, ಆನೆ ಮೇಲೆ ಮಾವುತ. ಲಕ್ಕಿ ಬೀಚ್ ಹತ್ರ ಅಂತೂ ಫುಲ್ಲು ಕಾಡು ಥರ ಇದೆ. ಎಲ್ಲ ಮರಗಳು ಗಿಡಗಳು ಆವರಿಸ್ಕೊಂಡಿದೆ ಇಲ್ಲಂತೂ. ಭಯಂಕರ ಬುದ್ಧಿ ಗುರು ಆನೆಗೆ. ಎಡುಬಿಟ್ರು ಅದನ್ನ ಅಲ್ಲೆಲ್ಲ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತದೆ ಗುರು. ಮಾವುತನ ಹೊತ್ಕೊಂಡು ಆನೆ ಅದರ ಮನೆಗೆ ಬಂದ್ಬಿಡ್ತು ನೋಡಿ. ಚಾಕು ವೈ ಚಾಕು ಇಲ್ಲೇ ಇಟ್ಕೊಂಡಿರ್ತಾರೆ ನೋಡಿ ಮಾವುತ ಯಾವಾಗಲೂ. ಆನೆಗೇನಾದರೂ ಊಟ ಬೇಕಾದರೆ ಕಡ್ದು ಆನೆ ಬಾಯಿಗಿಡ್ತಾರೆ. ಇನ್ ಇಂಡಿಯಾ ಯು ಕಾಲ್ ಆಸ್ ಮಾವುತ. ಮಾವುತ ಯು ನೋ? ಕ್ವಾನ್ಶಾನ್. ಆನೆಯ ಪಾಪ್ಯುಲೇಷನ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಥೈಲ್ಯಾಂಡಲ್ಲಿ. ಎಷ್ಟು ಆನೆಗಳು ಇರ್ತೋ ಅಷ್ಟು ಮಾವುತ ಇರ್ತಾರೆ. ಹಲೋ ಹೌಡು ಯೋಡು ಹೌ ಆರ್ ಯು? ಏನು ಕೆರ್ಕೋತೈತೆ ಆನೆ ಇದು? ಓ, ಈ ಆನೆ ಇವ್ರದ್ದಲ್ವಂತೆ ಗುರು. ಈ ಆನೆ ಇವ್ರದ್ದಲ್ಲ ಅಂದರೆ ಇವ್ರ ಮಾತು ಈ ಆನೆ ಕೇಳಲ್ಲ. ಆನೆ ಕೋಪ ಬರೋಕ್ಕಿಂತ ಮುಂಚೆ ಫಸ್ಟ್ ಜಾಗ ಖಾಲಿ ಮಾಡಬೇಕು. ಹೊಟ್ಟೆ ಹಸ್ಕೊಂಬಿಟ್ಟೈತೆ ಆನೆಗೆ. ಮಾವುತರ ಲೈಫ್ ನೋಡಿ ಹಿಂಗಿರುತ್ತೆ. ಅವ್ರ ಜೀವನ ಪೂರ್ತಿ ಬರೀ ಆನೆಗೆ ದುಡಿತಾ ಇರ್ತಾರೆ.